ಬಂದಿದೆ. ಅದಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರವರು ಬಹಳ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟ್ ಅನ್ನು ನನಗೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಶಿವಮ್ ಅಸೋಸಿಯೇಟ್ಸ್ ಅಕ್ಯುಮೆನ್ ಅಂತನೂ ಅದರದ್ದು ಅಲಿಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮ್ ಅಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಅದರಂತೆ ಪೊಲೀಸ್ ರಿಪೋರ್ಟ್ನು ಆಧಾರದಲ್ಲಿ ಇಟ್ಕೊಂಡು ಹಾಗೂ ನಾವು ಮಾರ್ಕೆಟ್ ಇಂಟೆಲಿಜೆನ್ಸ್ನು ಆಧಾರದಲ್ಲಿ ಇಟ್ಕೊಂಡು ಪ್ರಿಲಿಮಿನರಿ ಎಂಕ್ವೈರಿ ನಾವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ಗೆ ನಾನು ಆದೇಶವನ್ನು ಮಾಡಿದ್ದೆ. ಇವರ ಜವಾಬ್ದಾರಿ ಏನಿತ್ತಂದ್ರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರು ಒಂದು ಜನರಲ್ ಎಂಕ್ವೈರಿ ಮಾಡಬೇಕು. ಈ ಒಂದು ಎಂಟಿಟಿ ಸಂಸ್ಥೆ ಏನಿದೆ ಇದರದ್ದು ಲೀಗ್ಯಾಲಿಟಿನೂ ಅವರು ಚೆಕ್ ಮಾಡಬೇಕು. ಲೀಗ್ಯಾಲಿಟಿನ ಅಲ್ಲದೆ ಯಾವ ರೀತಿಯ ಫೈನಾನ್ಷಿಯಲ್ ಆಪರೇಷನ್ ಇವರು ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಅವರು ಪತ್ತೆ ಹಚ್ಚಬೇಕು. ರೆಗ್ಯುಲೇಷನ್ಸ್ ಅವರು ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದ್ ಬಗ್ಗೆ ಅವರು ಎಂಕ್ವೈರಿವನ್ನು ನಡೆಸಬೇಕು. ಠೇವಣಿಯನ್ನು ಹೆಂಗ್ ಮೊಬಿಲೈಸ್ ಮಾಡ್ತಾ ಇದ್ದಾರೆ ಅದರದ್ದು ಮೆಥಡಾಲಜಿವನ್ನು ಅವರು ಪತ್ತೆ ಮಾಡಬೇಕು. ಹಾಗೂ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಹಾಗೂ ಫೈನಾನ್ಷಿಯಲ್ ರೆಗ್ಯುಲೇಷನ್ ಲಾಸ್ ಏನಾದ್ರು ಉಲ್ಲಂಘನೆ ಮಾಡ್ತಾ ಇದ್ದಾರಾ ಇದರ ಬಗ್ಗೆ ಅವರು ತನಿಖೆ ಮಾಡಬೇಕು. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ARCS ಅವರು ನಮ್ಮ ಆದೇಶದಂತೆ ಅವರು 4 ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿ ಅದಾದ ನಂತರ ಒಂದು ಸುದೀರ್ಘವಾದಂಥ ವರದಿಯನ್ನು ಅವರು ನಮಗೆ ನೀಡ್ತಾರೆ. ಈ 4 ಸ್ಥಳಗಳಿಗೆ ಭೇಟಿ ಮಾಡಿದ ನಂತರ ದೇರ್ ಈಸ್ ಅ ಪ್ರೈಮಾ ಫೇಸಿ ಎವಿಡೆನ್ಸ್ ದಟ್ ಇರ್ರೆಗ್ಯುಲಾರಿಟಿ ಇಸ್ ಟೇಕಿಂಗ್ ಪ್ಲೇಸ್ ಅಂತ ಹೇಳಿ ಅವರಿಗೆ ಕಾನೂನಲ್ಲಿ ಕಾಗ್ನಿಸೆನ್ಸ್ ಬರುತ್ತೆ. ಕಾಗ್ನಿಸೆನ್ಸ್ ಬಂದ ತಕ್ಷಣ ಅವರು ಪೊಲೀಸ್ ಆಯುಕ್ತರ ಹತ್ರ ಹೋಗಿ ಮಾಲಮಾರುತಿ ಸ್ಟೇಷನ್ ಅಲ್ಲಿ ಒಂದು FIR ಅನ್ನು ನೀಡ್ತಾರೆ. FIR ಅಲ್ಲಿ ಯಾವ ಕಾನೂನುಗಳನ್ನು ಅವರು ಅಲ್ಲಿ ಬಳಸ್ತಾರಂದ್ರೆ KPID ಆಕ್ಟ್ ಅಲ್ಲಿ ಸೆಕ್ಷನ್ 9 ಹಾಗೂ ಬರ್ಡ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಅಂಡ್ ಸಬ್ ಕ್ಲಾಸ್ 2. FIR ಆದ ನಂತರ ನಿನ್ನೆ ಏನ್ ಪೊಲೀಸ್ ಆಕ್ಷನ್ ಆಗಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಆಯುಕ್ತರು ತಮಗೆ ತಿಳಿಸ್ತಾರೆ. 2ನೇ ಭಾಗ ಇನ್ವೆಸ್ಟಿಗೇಷನ್ ನಾವು ಏನ್ ಮಾಡಿದೀವಿ ಅಂದ್ರೆ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಅಂಡರ್ KPID ಆಕ್ಟ್ ಸೆಕ್ಷನ್ 3(1) ಅಂಡ್ 3(2) ಅಂತ ಹೇಳಿ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೇನೆ. ಈ ಆದೇಶದಲ್ಲಿ ನಾನು ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವಿರವರಿಗೆ ಆದೇಶವನ್ನು ಮಾಡ್ತೀನಿ. ಇವರು ನಮ್ಮ ಸೆಲ್ ಅಲ್ಲಿರುವಂತ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಪೊಲೀಸ್ ಆಯುಕ್ತರು ನನಗೆ ನೀಡಿರುವಂತ ಪೊಲೀಸ್ ರಿಪೋರ್ಟ್ ಹಾಗೂ ಇತರ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮದ ಏನು ರಿಪೋರ್ಟ್ಸ್ ಬಂದಿದ್ದಾವೆ ಹಾಗೂ ಇವರು ಅಡ್ವರ್ಟೈಸ್ಮೆಂಟ್ಸ್ ಅನ್ನು ನೀಡ್ತಾರೆ. ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್. ನಾನು 36% ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಹಾಗೂ ನೀವು ನನಗೆ ಮಿನಿಮಮ್ 1 lakh ರೂಪಾಯಿ ಡೆಪಾಸಿಟ್ ಕೊಡಬೇಕಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಕಾಪೀಸ್ ನಮ್ಮ ಕಡೆ ಇಲ್ಲಿ ಇದಾವೆ. ಪೊಲೀಸ್ ರಿಪೋರ್ಟ್ ಅಲ್ಲಿನೂ ಈ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಸೊ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಬೈ ಅಸಿಸ್ಟೆಂಟ್ ಕಮಿಷನರ್. ಇದರಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ಪೊಲೀಸ್ ಇನ್ಪುಟ್ಸ್, ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್, ಇದರಂತೆ ನಮ್ಮ ಉಪವಿಭಾಗ ಅಧಿಕಾರಿ ಜೊತೆನಲ್ಲಿ ACP ರವರು, ಇನ್ಸ್ಪೆಕ್ಟರ್ ಅವರು, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಅವರೊಂದು ತಂಡ ಮಾಡ್ಕೊಳ್ತಾರೆ. ಇವರು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ.
ಈ ಕಾನೂನು ಅಡಿಯಲ್ಲಿ ಇವರು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಒಂದು ಡೀಟೇಲ್ಡ್ ವರದಿಯನ್ನು ಜಿಲ್ಲಾಧಿಕಾರಿಯಾಗಿ ನನಗೆ ಅವರು ಸಲ್ಲಿಸಬೇಕು. ಸರ್ಚ್ ಮಾಡುವಾಗ ಸುಮಾರು ಡಾಕ್ಯುಮೆಂಟ್ಸ್ ಅವರಿಗೆ ಸಿಕ್ಕಿದ್ದಾವೆ. ಉದಾಹರಣೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಠೇವಣಿದಾರರ ಪಟ್ಟಿ, ಹಾಗೂ ಅವರಿಗೆ ನಿಮ್ಮ ಕಡೆ ಏನಾದರೂ ರೆಗ್ಯುಲೇಟರಿ ಪರ್ಮಿಷನ್ಸ್ ಇದಾವ ಇಲ್ಲ ಅಂತ ಕೇಳುವಾಗ ಅವರು AC ರವರಿಗೆ ಯಾವುದೇ ರೆಗ್ಯುಲೇಟರಿ ಪರ್ಮಿಷನ್ ಕಾಪೀಸ್, ಲೈಸೆನ್ಸಸ್ ತೋರಿಸಲಿಕ್ಕೆ ಆಗಲ್ಲ. ಇದನ್ನು ಉಪವಿಭಾಗಾಧಿಕಾರಿಗಳು ಒಂದು ಮಹಜರ್ ಡ್ರಾ ಮಾಡ್ತಾರೆ. ಒಂದು ಡೀಟೇಲ್ಡ್ 150 ಪೇಜ್ ರಿಪೋರ್ಟ್ವನ್ನು ಬರೆದುಬಿಟ್ಟು ನನಗೆ ಸಲ್ಲಿಸ್ತಾರೆ. ಈಗ ಈ ರಿಪೋರ್ಟ್ ಸಲ್ಲಿಸಿದ ನಂತರ ಕಾನೂನಡಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು ರೆವೆನ್ಯೂ ಸೆಕ್ರೆಟರಿ ಆಸ್ ಪರ್ KPID ಆಕ್ಟ್ ನಾನು ಸೆಕ್ರೆಟರಿ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ಲಿ ತಿಳಿಸಬೇಕಾಗುತ್ತೆ. ಅವರು ನಿನ್ನೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ನಿನ್ನೆ ನನಗೆ ವರದಿ ಸಲ್ಲಿಸಿದ್ದಾರೆ. ನಾನು 2 ತಾಸು ಆ ವರದಿಯನ್ನು ಓದಿ ಅದರಲ್ಲಿ ಇರುವಂತಹ ನ್ಯೂನತೆಗಳನ್ನು ನಾನು ವೆರಿಫೈ ಮಾಡಿಕೊಂಡು ನಿನ್ನೆ ರಾತ್ರಿ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಸಿದೆ. ಸರ್ಕಾರ ಹಂತದಲ್ಲಿ ಈಗ ಆಗೋ ಕೆಲಸ ಏನಂದ್ರೆ, ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆಯವರು ಸ್ಟೇಟ್ ನೋಡಲ್ ಆಫೀಸರ್ಗೆ, ಕಾಂಪಿಟೆಂಟ್ ಅಥಾರಿಟಿಗೆ ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಆಲ್ ದ ಪವರ್ಸ್ ಟು ಸೀಸ್ movable immovable properties, freeze bank accounts, and also take action by taking the concurrence of special court. ಒಂದು ಸ್ಪೆಷಲ್ ಕೋರ್ಟ್ ಈ ಆಕ್ಟ್ ಅಡಿಯಲ್ಲಿ ರಚನೆ ಮಾಡಲಾಗಿದೆ. ಇದರಲ್ಲಿ ಪ್ರೈಮಾ ಫೇಸಿ 35,000 ಜನ ಅಂತ ನಾವು ಏನ್ ಹೇಳ್ತಾ ಇದ್ವಿ, ಪ್ರತಿಯೊಬ್ಬರಿಂದ ಇವರ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಮಿನಿಮಮ್ ನನಗೆ 1 ಲಕ್ಷ ತಾವು ಹ್ಯಾಂಡ್ ಲೋನ್ ಕೊಡಬೇಕು, ಠೇವಣಿ ಇಡಬೇಕಂತ ಹೇಳಿ ಏನ್ ಹೇಳ್ತಾರೆ, ಇದರದ್ದು ಕ್ವಾಂಟಮ್ 50 ಕೋಟಿ ಮೀರಿ ಹೋಗುತ್ತೆ. ಅದು ಎಷ್ಟು ಹೋಗುತ್ತೆ ಅಂತ ನಾನು ಈಗ ಹೇಳಲ್ಲ, ಬಟ್ 50 ಕೋಟಿ ಮೀರಿ ಹೋಗುತ್ತೆ. 50 ಕೋಟಿ ಮೀರಿ ಹೋದ ನಂತರ ಪೊಲೀಸ್ ಇಲಾಖೆಯವರು, ನಮ್ಮ ಪೊಲೀಸ್ ಆಯುಕ್ತರು ಒಂದು ಡೆಸಿಷನ್ ತಗೊಂಡು ಇದು ಬಹುಶಃ ಅವರು CID ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಫೈನಲಿ ಈ ಒಂದು ಮಾಧ್ಯಮದ ಗೋಷ್ಠಿಯಿಂದ ನಾನು ಎಲ್ಲ ಜನಸಾಮಾನ್ಯರಿಗೆ ಏನ್ ಹೇಳಲಿಕ್ಕೆ ಬಯಸುತ್ತೇನೆ ಅಂದ್ರೆ, ಈ ಅನ್ರೆಗ್ಯುಲೇಟೆಡ್ ಪಾನ್ಸಿ ಸ್ಕೀಮ್ಸ್ ಇದಾವೆ. ನಾವು ಮಾಧ್ಯಮದಲ್ಲಿ ನಾನಿರ್ಲಿ, CP ರವರಿರ್ಲಿ, SP ರವರಿರ್ಲಿ, ನಾವು ಸರಿಸುಮಾರೊಂದು 1000 ಸತಿ ಹೇಳಿದೆ, ಈ ಜಾಸ್ತಿ ಇಂಟ್ರೆಸ್ಟ್ಗೆ ತಾವು ಟೆಂಪ್ಟ್ ಆಗ್ಬಿಟ್ಟು ನಮ್ಗೆ ನೀವು 1000 ರೂಪಾಯಿ ಕೊಟ್ಟಿದ್ದೀರ ಅಂದ್ರೆ 2,000 ಸಿಗುತ್ತೆ, 3,000 ಸಿಗುತ್ತೆ ಅಂತ ಯಾರು ಹೇಳ್ತಾರೆ, ಇವೆಲ್ಲ ಫ್ರಾಡ್. RBI ಗೈಡ್ಲೈನ್ಸ್ ಪ್ರಕಾರ RBI ವೆಬ್ಸೈಟ್ ನಲ್ಲಿ ಎಲ್ಲ ಫೈನಾನ್ಷಿಯಲ್ ರೆಗ್ಯುಲೇಟರಿ ಬಾಡೀಸ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಹೆಸರು ಪಟ್ಟಿಯನ್ನು ಅವರು ಬಹಿರಂಗ ಮಾಡಿದ್ದಾರೆ. ಅಲ್ಲಿ ಹೋಗಿ ಆ ಪಟ್ಟಿನಲ್ಲಿ ಅವರು ಇದಾರಾ ಇಲ್ಲನ ಅಂತ ಚೆಕ್ ಮಾಡಿಕೊಂಡು ಆವಾಗ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದು ತಪ್ಪಲ್ಲ, ಬಟ್ ಈ ರೀತಿಯ ಯಾವುದೇ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಲ್ಲಿ ಬರಲಾರ್ದ ಸಂಸ್ಥೆಗಳಲ್ಲಿ ಅವರು ಇನ್ವೆಸ್ಟ್ ಮಾಡೋದು ಬಹಳ ತಪ್ಪು, ಅದು ಇಲ್ಲಿಗಲ್ ಆಗುತ್ತೆ. ಫೈನಲಿ ಈಗ ನಾವು KPID ಸೆಲ್, ಬಡ್ ಸೆಲ್ ಅಂತ ಏನ್ ಮಾಡಿದೀವಿ, ಇದನ್ನು ನಾವು ಬಹಳ ಸ್ಟ್ರೆಂಥನ್ ಮಾಡಿದ್ವಿ. ಹಿಂದಿನ 2 ತಿಂಗಳಲ್ಲಿ ನಮ್ಮ ಬೆಳಗಾವಿನಲ್ಲೇ 1 ವರ್ಷದಿಂದ ಸುಮಾರು ಈ ತರ ಕೇಸಸ್ ಪತ್ತೆ ಆಗ್ತಾ ಇದ್ದಾವೆ. ನಮ್ಮ ಮಾಧ್ಯಮ ಸಮಿತ್ರರು ತಾವು ಹೇಳಿದಿರಿ, ನನಗೂ ನನ್ನ CP ರವರಿಗೂ ತಾವು ಹೇಳಿದಿರಿ ದಟ್ ಇದನ್ನು ಹೆಂಗ್ ರೆಗ್ಯುಲೇಟ್ ಮಾಡ್ತೀರಂತ. ಇವತ್ತು ಈ ಕಾನೂನನ್ನು ನಾವು ಉಪಯೋಗ ಮಾಡಿದ್ದೀವಿ. ಕಾನೂನಲ್ಲಿ ನನಗೆ ಹಾಗೂ ನನ್ನ ಅಧಿಕಾರಿಗಳಿಗೆ ಬಹಳಷ್ಟು ಅಧಿಕಾರವನ್ನು ಸರ್ಕಾರ ನೀಡಿದೆ. ಅದರಂತೆ ನಾವು ಈ ಕ್ರಮವನ್ನು ವಹಿಸಿದ್ದೀವಿ. ಈಗ ಮುಂದಿನ ಪೊಲೀಸ್ ಆಕ್ಷನ್ ಏನಾಗುತ್ತೆ, ಅವರು ಯಾವ ರೀತಿ ಸೀಜರ್ ಮಾಡ್ತಾರೆ ಅಂಡ್ ಆ ಸೀಜರ್ ಆದ ನಂತರ ಅವರ ಪ್ರಕ್ರಿಯೆ ಏನಿರುತ್ತೆ ಅದರ ಬಗ್ಗೆ ಪೊಲೀಸ್ ಆಯುಕ್ತರು ಮಾತಾಡ್ತಾರೆ. ಏನಾದ್ರೂ ಪ್ರಶ್ನೆ ಇದೆ ಅಂದ್ರೆ ನನಗೆ ತಾವು ಸ್ಪೆಷಲ್ ಕೋರ್ಟ್ ಏನು ಮಾಡಿದ್ದಾರೆ ಸರ್? 36,000 ಜನ
ಈಗ ಈಗ ಪ್ರೈಮಾ ಫೇಸಿ ಠೇವಣಿ ಮೊತ್ತವನ್ನು ಪತ್ತೆ ಮಾಡಲಿಕ್ಕೆ ಸೀಜರ್ ಪ್ರೊಸೀಜರ್ ಹಾಗೂ ಫ್ರೀಸಿಂಗ್ ಪ್ರೊಸೀಜರ್ ಹಾಗೂ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಬೇಕು. ಇದಕ್ಕೆ ಮೂಲ FIR. ನಿನ್ನೆ ರಾತ್ರಿ 10 ಗಂಟೆಗೆ 9:30 FIR ಬುಕ್ ಮಾಡಲಾಗಿದೆ. ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾ ಇದ್ದಾರೆ. ಬಟ್ ನಾನು ಇಷ್ಟು ಹೇಳ್ತೀನಿ, ನಮಗೆ ಸುಮಾರು ಬಾಂಡ್ಸ್ ಸಿಕ್ಕಿದ್ದಾವೆ ಅಲ್ಲಿ. ಆ ಬಾಂಡ್ಸ್ ಅಲ್ಲಿ ನಾವು ನೋಡಿದ್ದೀವಂದ್ರೆ 50 ಕೋಟಿ ಮೀರಿದೆ. ನಾನು ಇಷ್ಟು ಅಷ್ಟಂತ ಹೇಳಲ್ಲ, ನಾನು ಇಷ್ಟಂತ ಹೇಳಲ್ಲ. ನಾನು 50 ಕೋಟಿ ಅಂತ ಯಾಕೆ ನಂಬರ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದರ ಮೇಲೆ ಯಾವುದೇ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದ್ರೆ ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಅಂಡ್ ಇದು ಪೊಲೀಸ್ ಇಲಾಖೆಯಿಂದ ಹಾಗೂ CID ದಿಂದ ಇನ್ವೆಸ್ಟಿಗೇಷನ್. ಪ್ರೈಮಾ ಫೇಸಿ ಫಸ್ಟ್ ತಾವು ಹೇಳಿ, ಮತ್ತೆ ಅನಿಲ್ ಕಡೆ ಬರ್ತೀನಿ, ಮತ್ತೆ ನೌಶಾದ್ ಕಡೆ. ಮೇನ್ ಪಾಯಿಂಟ್ ಏನಂದ್ರೆ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಲ್ಲ. ಫಸ್ಟ್ ನೀವು ಡೆಪಾಸಿಟ್ ತಗೊಳ್ಳಿಕ್ಕೆ ಆಗಲ್ಲ ಅನ್ನೋದು ಪ್ರಶ್ನೆ ಬಂದಾಗ, ನಿಮ್ಮ ಕಡೆ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಒಳಗಡೆ ನೀವು ಇಲ್ಲ ಅಂದ್ರೆ ನೀವು ಡೆಪಾಸಿಟ್ ತಗೊಳ್ಳಿಕ್ಕೇನೆ ಇಲ್ಲ. ಡೆಪಾಸಿಟ್ ಈಗ ಹ್ಯಾಂಡ್ ಲೋನ್ ಅಂತ ಏನಿದೆ, ನಿನ್ನೆ ಒಂದು ಕೋರ್ಟ್ ಆರ್ಡರ್ ಬಂದಿದೆ, ನಾನು ತಮಗೆ ಫಾರ್ವರ್ಡ್ ಮಾಡ್ತೀನಿ. ಈ ರೀತಿಯ ಸೆಟಪ್ ಅಲ್ಲಿ ಹ್ಯಾಂಡ್ ಲೋನ್ ಅಂತ ತಗೊಂಡಿದ್ದಾರೆ ಅಂದ್ರೇನು ಅದು ಡೆಪಾಸಿಟ್ ಅಂತ ಕನ್ಸಿಡರ್ ಆಗುತ್ತೆ ಅಂತ ಹೈಕೋರ್ಟ್ ವರ್ಡಿಕ್ಟ್ ಬಂದಿದೆ. ನಾನು ತಮಗೆ ಶೇರ್ ಮಾಡ್ತೀನಿ. ಸೆಕೆಂಡ್ ಕ್ವೆಶ್ಚನ್, 35,000 ಜನ ಅಂತಂದ್ರೆ ಕನಿಷ್ಠ 1 ಲಕ್ಷ ರೂಪಾಯಿ ಇತ್ತು ಅಂತ 1 ಲಕ್ಷ ಮೇಲೆನೆ ಹೂಡಿಕೆ ಮಾಡಬೇಕಂತಿತ್ತು. 35,000 ಕೋಟಿನ ಇರ್ಬೋದು. ಹಂಗಾರೆ ಅವನು 3,500 ಇರ್ಬೋದು. ಪ್ರೈಮಾ ಫೇಸಿ ಜಿಲ್ಲಾಧಿಕಾರಿಯಾಗಿ ನಾನು ಬಹಳ ಜವಾಬ್ದಾರಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ನಾನು ನನ್ನ ಹೇಳಿಕೆಯಿಂದ ಈ ಇನ್ವೆಸ್ಟಿಗೇಷನ್ಗೆ ಯಾವುದೇ ತೊಂದರೆ ಆಗಬಾರ್ದಂತ ಆ ದೃಷ್ಟಿಯಿಂದ ನಾನು ಇಷ್ಟು ಹೇಳ್ತಾ ಇದ್ದೆ. ಪ್ರೈಮಾ ಫೇಸಿ 50 ಕೋಟಿ ಮೀರಿದೆ. ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ನಾನೇನು ಹೇಳ್ತಾ ಇಲ್ಲ, ನನ್ನ ಪ್ರಕಾರ ಏನಿಲ್ಲ ಇದರಲ್ಲಿ. ನಾನು ತಮಗೆ ಇಷ್ಟು ಹೇಳ್ತಾ ಇದ್ದೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ 50 ಕೋಟಿ ಮೀರಿ ಹೋಗಿದೆ ಅಂದ್ರೆ ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ನಮ್ಮ ಕಾನೂನು ಪ್ರಕಾರ. ನನ್ನ ಕಾನೂನು ಒಂದೊಂದಾಗಿ ಆನ್ಸರ್ ಮಾಡ್ತೀನಿ. ಫಸ್ಟ್ ತಮ್ದು ಆನ್ಸರ್ ಮಾಡ್ತೀನಿ. 50 ಕೋಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಿನಿಮಮ್ 50 ಕೋಟಿ ಇರಬಹುದು ಅಂತ ಪ್ರೈಮಾ ಫೇಸಿ ನಮಗೆ ಗೊತ್ತಾಗ್ತದೆ. ಅದು ನಾನು ಜಿಲ್ಲಾಧಿಕಾರಿಯಾಗಿ ಹೆಂಗ್ ಹೇಳಬೇಕು? ನನಗೆ AC ಅವರ ರಿಪೋರ್ಟ್ ಬಂದಿದೆ, ARCS ಅವರ ರಿಪೋರ್ಟ್ ಬಂದಿದೆ. ಅದರಲ್ಲಿ ಇಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಇರಬಹುದು ಅಂತ ಹೇಳಿ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅವರ ಅಡ್ವರ್ಟೈಸ್ಮೆಂಟ್ ಅಲ್ಲಿ 1 ಲಕ್ಷ ಅಂತ ಹೇಳಿರ್ಬೋದು. ಅವ್ರು ಮತ್ತೆ ತೀರಾ ಹೋಗಿ 1,000 ತಗೊಂಡಿದಾರ, 2,000 ತಗೊಂಡಿದಾರ, 1 ಲಕ್ಷ ತಗೊಂಡಿದಾರ, 10 ಲಕ್ಷ ತಗೊಂಡಿದಾರ, 1 ಕೋಟಿ ತಗೊಂಡಿದಾರ, ಅದು ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ಪ್ರೈಮಾ ಫೇಸಿ 50 ಕೋಟಿ ಮೀರಿ ಅನಿಸ್ತಾ ಇದೆ. ಅದರಿಂದ ಇದೊಂದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಹಣ ಹೂಡಿಕೆ ಮಾಡಿದವರು almost 5 to 6 years. Why any of the state and central agencies are not taking cognizance of this? And another, it becomes obvious that somebody is the backing of somebody. Because for the past 5-6 years there is no update. So, ಇದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. My friend from the media has asked 2 questions. First one is that the registration seems to be quite old. He has been operating since a decade. Why hasn't it come in the eyes of the law? And our English ಅಲ್ಲಿ ಓಕೆ, ನಮ್ಮ ಮಾಧ್ಯಮದ ಮಿತ್ರರು ಕೇಳಿದ್ದಾರೆ, 2 ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದು, 10 ವರ್ಷದಿಂದ ಇವರು ಅಲ್ಲಿ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಸರ್ಕಾರ ಗಮನಕ್ಕೆ, ಏಜೆನ್ಸೀಸ್ ಗಮನಕ್ಕೆ ಇದು ಬಂದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ನೀಡಿದೆ. ನಮ್ಮ ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಆ ಸಂಸ್ಥೆ ರಿಜಿಸ್ಟ್ರೇಷನ್ ಯಾವಾಗ ಆಗಿರ್ಬೋದು. ಈ ಆಕ್ಟಿವಿಟೀಸ್ ಚಟುವಟಿಕೆಗಳು ಏನು ಶುರು ಆಗಿದ್ದಾವೆ ಇದು ಆಫ್ ಲೇಟ್ ಶುರು ಆಗಿದ್ದಾವೆ. ಇದು ನಮ್ಮ ಮಾರ್ಕೆಟ್ ಇಂಟೆಲಿಜೆನ್ಸ್ ಹೇಳುತ್ತೆ. ಈಗ ಇನ್ವೆಸ್ಟಿಗೇಷನ್ ಆದ ನಂತರ ಮೊದಲನೇ ಠೇವಣಿ ಯಾವಾಗ ಬಿದ್ದಿದೆ, ಅದರದ್ದು ಅಮೌಂಟ್ ಎಷ್ಟಿದೆ, ಅದಾದ ನಂತರ ಅವರ ಅಸೋಸಿಯೇಟ್ಸ್ ಇಂದ ತಳಮಟ್ಟದಿಂದ ಎಷ್ಟು ಜನನ ಅವರು ಸೇರಿಸ್ಕೊಂಡಿದ್ದಾರೆ, ಎಷ್ಟು ಜನ ಅದರಲ್ಲಿ ಸೇರಿದ್ದಾರೆ, ಯಾವಾಗ ಸೇರಿದ್ದಾರೆ,
ಫಸ್ಟ್ ಇನ್ಸ್ಟಾಲ್ಮೆಂಟ್ ಡೆಪಾಸಿಟ್ ಯಾವಾಗ ಬಂದಿದೆ, ನೆಕ್ಸ್ಟ್ ಡೆಪಾಸಿಟ್ ಯಾವಾಗ ಬಂದಿದೆ, ಅದೆಲ್ಲ ನಮಗೆ ಬ್ಯಾಂಕ್ ಟ್ರೇಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಬ್ಯಾಂಕ್ ಟ್ರೇಲ್ ಮಾಡಲಿಕ್ಕೆ ನಮಗೆ ಹಾರ್ಡ್ಲಿ ಒಂದು ವಾರ ಸಾಕು. ಕಾಂಪಿಟೆಂಟ್ ಅಥಾರಿಟಿ ನೇಮಕ ಆದ ತಕ್ಷಣ ಅವರು ಇದೇ ಆರ್ಡರ್ ಮಾಡೋದು. ಒಂದು ವಾರದ ಒಳಗಡೆ ನಮಗೆ ಈ ಕ್ಲಾರಿಟಿ ಸಿಗುತ್ತೆ. ಹಣ ಸಾಮಾನ್ಯ ಜನರಿಗೆ 1 ಕೋಟಿ ಹೂಡಿಕೆ ಮಾಡಿದಲ್ಲಿ ಬೇಕಿದ್ದಾರೆ ಸೆಕೆಂಡ್ ಕ್ವಶನ್ ಅಕೌಂಟ್ ದುಡ್ಡು ಬಂದಾಗ ಯಾಕೆ ಇನ್ವಾಲ್ವ್ ಆಗಿಲ್ಲ ಸೆಕೆಂಡ್ ಕ್ವಶನ್ ಸರ್? ಅವ್ರೇನ್ ಕೇಳ್ತಾರಂದ್ರೆ, ಈಗ ಇಷ್ಟೆಲ್ಲ ಆಗ್ತಾ ಇದೆ, ಇವ್ರಿಗೆ ಏನಾದ್ರು ಬ್ಯಾಕಿಂಗ್ ಇದೆಯಾ ಅಂತ ಕೇಳ್ತಾರೆ. ನಾನು ಒಂದು ಥಿಂಗ್ ಸ್ಪಷ್ಟವಾಗಿ ಹೇಳ್ತೇನೆ. ಕಾನೂನು ಹಾಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದ ನಂತರ ನಾವು ತಕ್ಷಣ ಇವರ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ. ಲಾಸ್ಟ್ 1.5 2 months ಇಂದ ಹೋಮ್ವರ್ಕ್ ಮಾಡ್ತಾ ಇದ್ದೀವಿ ಹಾಗೂ ನಾವು ಆಕ್ಷನ್ ಅನ್ನು ತಗೊಂಡಿದ್ದೀವಿ. ಈ ಒಂದು ಸ್ಕೀಮ್ ಏನಿದೆ ಇನ್ನೂ ಡೆವಲಪ್ಮೆಂಟಲ್ ಸ್ಟೇಜಸ್ ಅಲ್ಲಿ ಇದೆ. ನಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಪ್ರಕಾರ ಮೆಚ್ಯೂರ್ ಸ್ಟೇಜ್ಗೆ ಹೋಗಲಿಲ್ಲ. ಎಷ್ಟೋ ಸ್ಕೀಮ್ಗಳು ಮೆಚ್ಯೂರ್ ಸ್ಟೇಜಸ್ ಅಲ್ಲಿ ಇರ್ತವೆ. ಈ ಸ್ಕೀಮ್ ನಮ್ಮ ಅದೃಷ್ಟ ಏನಂದ್ರೆ ಇನ್ನೂ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇದೆ. ಬಹಳ ಜವಾಬ್ದಾರಿಯಿಂದ ಇಷ್ಟು ಹೇಳ್ತಾ ಇದ್ದೀವಿ. ಹಣ ಹೂಡಿಕೆ ಮಾಡಿದಲ್ಲಿ VIP ಇದ್ದಾರೆ ಸ್ವಲ್ಪ ಹಾಕಿದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ರೇಡ್ ಹಾಕಿಬಿಡ್ತಾರೆ, ನೋಟಿಸ್ ಕಳಿಸ್ತಾರೆ. ಇನ್ನೊಂದು 3,500 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆದ ಇನ್ಕಮ್ ಟ್ಯಾಕ್ಸ್ ಯಾಕೆ ಕೊಟ್ಟಿದ್ರು, ಮತ್ತೆ ಇಡಿ ಅವ್ರು ಯಾಕೆ ಕೊಟ್ಟಿದ್ರು, ಯಾರು ಏನು ಮಾಡ್ಲಿಲ್ವಾ ಅಂತ ಹೇಳಿ. ಇದರಿಂದ ನಮ್ಗೆ ನೀವು ಹೇಳ್ತಾ ಇರೋದು ಸರಿ ಇದೆ. ಇದರಿಂದ ನಮ್ಗೆ ಏನ್ ಗೊತ್ತಾಗಿದೆ ಅಂದ್ರೆ, ಅವರು ಅಡ್ವರ್ಟೈಸ್ಮೆಂಟ್ ಅಲ್ಲಿ 1 ಲಕ್ಷ ಹೇಳಿರಬಹುದು, ಆದ್ರೆ ಠೇವಣಿ ತಗೊಳ್ಳುವಾಗ ಎಷ್ಟು ಅಮೌಂಟ್ ಠೇವಣಿ ತಗೊಂಡಿದ್ದಾರೆ ಅದರದ್ದು ಕ್ವಾಂಟಮ್ ಹೆಚ್ಚು ಕಡಿಮೆ ಇರುತ್ತೆ. ಸರ್ ಠೇವಣಿ ಸೊ ನಮ್ಮ ಸಿಸ್ಟಮ್ ಅಲ್ಲಿ ಅದು ಟ್ರಿಗರ್ ಆಗ್ಲಿಲ್ಲ ಅಂದ್ರೆ ಠೇವಣಿ ಪ್ರಮಾಣ ಸಣ್ಣದಾಗಿರ್ಬೋದು, ಮಲ್ಟಿಪಲ್ ಠೇವಣಿಗಳಿರ್ಬೋದು, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಇರ್ಬೋದು. ಈ ಒಂದು ಪೇಪರ್ ಟ್ರೇಲ್, ಬ್ಯಾಂಕ್ ಟ್ರೇಲ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಹಣ ಹೂಡಿಕೆ ಮಾಡಿದಲ್ಲಿ VIP ಇದ್ದಾರೆ ಈಗ 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 ಇದರಲ್ಲಿ ಡೆಪಾಸಿಟರ್ಗಳ ಹೆಸರನ್ನು ನಾವು ಬಹಿರಂಗ ಮಾಡಲ್ಲ. ಯಾಕೆ ಅಂದ್ರೆ ಈ ಕಾನೂನು ಇರೋದೇ ಡೆಪಾಸಿಟರ್ಸ್ ಹಿತರಕ್ಷಣೆಗಾಗಿ. ಇದರಲ್ಲಿ ಯಾರು ಡೆಪಾಸಿಟ್ ಟೇಕರ್ಸ್ ಇದ್ದಾರೆ ಅವರ ಮೇಲೆ ನಾವು ಕ್ರಮವನ್ನು ವಹಿಸ್ತೀವಿ. ಅವರ ಮೇಲೆ FIR ಮಾಡಿದ್ದೀವಿ. ಮುಂದಿನ ಕ್ರಮ ಯಾವುದೇ ಇಶ್ಯೂಸ್ ಇಲ್ಲದಂತೆ ನಾವು ಮಾಡ್ತೀವಿ. ಬೇರೆ ಬೇರೆ ಅಕೌಂಟಿಗೆ ವಾಟ್ಸ್ ಆ್ಯಕ್ಟಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ರೆ ವಾಟ್ಸ್ ಆ್ಯಕ್ಟಲ್ಲಿ ನೀವು ಸೆಲ್ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ KPID ಹಾಗೂ ಬಡ್ಸ್. ಹೌದಾ? ಏಕಕಾಲದಲ್ಲಿ ಯಾಕೆ ಇನ್ನೊಂದು ಇದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಏಜೆನ್ಸಿಗಳು ಇದ್ದಾವೆ. ಇನ್ನು ಕೇವಲ ಇದು ಒಂದೇ ಯಾಕೆ, ಅದನ್ನು ಎಟ್ ಎ ಟೈಮಲ್ಲಿ ತನಿಖೆ ಮಾಡ್ಬೋದು. ನಮ್ಮ ಸೆಲ್ ಅಲ್ಲಿ ನಾವು ಈಗ ಏನೇನ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದು ತಮಗೆ ಹೇಳಲ್ಲ. ಬಟ್ ಬೆಳಗಾವಿ ನಗರದಲ್ಲಿ ಪೊಲೀಸ್ ಆಯುಕ್ತರ ಜೂರಿಸ್ಡಿಕ್ಷನ್ ಇರ್ಬೋದು, ಹಾಗೂ ಬೆಳಗಾವಿ ಜಿಲ್ಲೆನಲ್ಲಿ ಈಗಿಂದ ಈ ಏನು ಸೆಲ್ ಬಂದಿದೆ, ಈ ಸೆಲ್ ಮುಖಾಂತರ ಹಾಗೂ ಅವರ ಇಂಟೆಲಿಜೆನ್ಸ್ ಮುಖಾಂತರ ಈ ರೀತಿಯ ಸ್ಕೀಮ್ಗಳನ್ನು ನಾವು ನಡೆಸಲಿಕ್ಕೆ ಬಿಡಲ್ಲ. ಜೊತೆನಲ್ಲಿ ಯಾವುದು ಸ್ವಲ್ಪ ದೊಡ್ಡ ಮಟ್ಟದ ಇಶ್ಯೂ ಇರುತ್ತೆ ಅದನ್ನು ನಾವು ಫಸ್ಟ್ ಟ್ಯಾಕಲ್ ಮಾಡ್ತೀವಿ. ಒಂದು ಬಹಿರಂಗ ಆಗಿದೆ ಅಂದ್ರೆ ಮಿಕ್ಕಿದ ಯಾರು ಓಡಿ ಹೋಗ್ಬಾರ್ದು, ಅವ್ರ ಮೇಲೆ ನಿಗಾ ಇಟ್ಟಿದೆ. ಸೊ ಈಗ ಠೇವಣಿ ಹಣವನ್ನು ಸುರಕ್ಷಿತಗೊಳಿಸಲಿಕ್ಕೆ ಕಾಂಪಿಟೆಂಟ್ ಅಥಾರಿಟಿಗೆ ಫುಲ್ ಜವಾಬ್ದಾರಿ ಇದೆ. ಈ ಆಕ್ಟ್ ಅಡಿಯಲ್ಲಿ ನಾನು ಫಿನಿಶ್ ಮಾಡ್ತೀನಿ, ಜಸ್ಟ್ 1 minute ನಲ್ಲಿ ಹೇಳ್ತೀನಿ. ಕಾಂಪಿಟೆಂಟ್ ಅಥಾರಿಟಿಗೆ ಸಾಕಷ್ಟು ಅಧಿಕಾರ ಈ ಕಾನೂನಲ್ಲಿ ಸರ್ಕಾರ ನೀಡಿದೆ. ಇದರಲ್ಲಿ ಹಿಂದಿನ 1.5 ತಿಂಗಳಿಂದ ಪೊಲೀಸ್ ಆಯುಕ್ತರು ಹಾಗೂ ನಾವು ಎಲ್ಲ ಬ್ಯಾಂಕ್ ಅಕೌಂಟ್ಸ್ನು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಹಾಗೂ ಎಲ್ಲ ಬ್ಯಾಂಕ್ಸ್ಗೆ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಅಂಡ್ ಇದರದ್ದು ಫ್ರೀಸಿಂಗ್ ಪ್ರಾಸೆಸ್ ಹಾಗೂ ಸೀಜರ್ ಪ್ರಾಸೆಸ್ನು ಕಾಂಪಿಟೆಂಟ್ ಅಥಾರಿಟಿ ಮುಖಾಂತರ ಮಾಡಿಸ್ತಾ ಇದ್ದೀವಿ. ಠೇವಣಿ ಅಮೌಂಟ್ ಸುರಕ್ಷಿತವಾಗಿದೆ. ಯಾರ್ಯಾರು ಇದರಲ್ಲಿ ಠೇವಣಿದಾರಿದ್ದಾರೆ, ಅವ್ರದ್ದು ಸ್ಕೀಮ್ ಏನಿತ್ತು, ಅವರು ಬಂದು ನಮ್ಮ ಸೆಲ್ಗೆ ಮಾಹಿತಿಯನ್ನು ನೀಡಬಹುದು. ನಮ್ಮ ಪ್ರಕಾರ ಪ್ರೈಮಾ ಫೇಸಿ ಇದು ಅನ್ರೆಗ್ಯುಲೇಟೆಡ್ ಸ್ಕ್ಯಾಮ್ ಸ್ಕೀಮ್. ಸರ್ ಇವನ ಅಕೌಂಟ್ ಬೇರೆ ಬೇರೆ ಅಕೌಂಟ್ಗೆ ದುಡ್ಡು ಮಿಸ್ಟರ್ ರಾಡ್ರಿಗಸ್ ಸರ್, banks are involved in this? Like you have identified the banks. we have identified the banks. We know the bank. I'll answer your question. I know, I understand your question. ಸರ್ ಈಗ We have identified the banks. We know the bank branches. We know the account numbers as per the preliminary inquiry. We are not going to reveal that at this stage because the matter is under investigation.
But this ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.